ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಎಲ್ಲರಿಗೂ ನಮಸ್ಕಾರಗಳು. ಬಶೀರ್ ಅಹಮದ್ ಕಿನ್ಯ ನನ್ನ ಅತ್ಯಂತ 20-25 ವರ್ಷದ ಪರಿಚಯದ ಒಬ್ಬ ಸಾತ್ವಿಕ ಕವಿ. ನನಗೆ ಮಾತ್ರ ಅವರ ಪರಿಚಯ, ಹೇಗೆಂದರೆ ನಾನು ಮೊದಲೆನಿಸಿದದ್ದು ಅವರನ್ನು ಒಬ್ಬ ಹಾಡುಗಾರ ಅಂತ. ಈಗ ಕವಿಯಲ್ಲ, ನಾನೊಬ್ಬ ಹಾಡುಗಾರ ಅಂತ ಒಂದು ಅತ್ಯಂತ ನನಗೆ ಕಾಡ್ತದೆ. ನಮ್ಮ ಸರ್ರವರು, ಇಸ್ಮಾಯಿಲ್ ಮಾಸ್ಟರ್ ಅವರು ಈಗ ಅದರ ಪರಿಚಯವನ್ನು ನೀಡಿದರು. ಅದರ ಸಂವೇದನಾಶೀಲ ಒಂದು ಪದ್ಯವನ್ನು ಪ್ಯಾಲೆಸ್ತೀನ್ನ ಕುರಿತಾಗಿ ಸಹ ಅವರು ಬರೆದಿದ್ದಾರೆ. ಇದರಿಂದಲೇ ಅತ್ಯಂತ ಒಂದು ಕವಿ ಹೃದಯದ ಹಾಡುಗಾರ ಅಂತ ನಾನು ಬಶೀರ್ ಅಹಮದರನ್ನು ವರ್ಣಿಸ್ತೇನೆ. ಯಾಕಂದರೆ ಅವರೊಬ್ಬ ಸಾತ್ವಿಕ ಕವಿ. ಅದೇ ಪ್ರಕಾರ ಇನ್ನು ಇಲ್ಲಿ ವೇದಿಕೆಯಲ್ಲಿ ಇರುವಂತಹ ನನ್ನ ಆತ್ಮೀಯ ಮಿತ್ರರು, ಇದರ ಮೇಲ್ತನೆಯ ಗೌರವ ಅಧ್ಯಕ್ಷರು ಆದಂತಹ ಆಲಿಕೊಂಜಿ ಪಾರೆಯವರು, ಸಭಾ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತಹ ನಮ್ಮೆಲ್ಲರ ಆತ್ಮೀಯರಾದಂತಹ ಫಾರೂಕ್ ಉಲ್ಲಾರವರಿದ್ದಾರೆ, ಕೃತಿಪಡಿಸಿದಂತಹ ಇಸ್ಮಾಯಿಲ್ ಮಾಸ್ಟರ್ರವರು, ಲೇಖಕರಾದಂತಹ ಬಶೀರ್ ಅಹಮದ್ ಕಿನ್ಯರವರು, ಮತ್ತು ನಮ್ಮೆಲ್ಲರ ಹಿರಿಯರಾದಂತಹ ಸಾಮಾಜಿಕ ಕಾರ್ಯಕರ್ತ ನಜೀರ್ ಉಲ್ಲಾರವರು, ಮತ್ತು ಅತ್ಯಂತ ಪ್ರೀತಿಯಿಂದ ಅತ್ಯಂತ ಸರಳವಾಗಿ 2ನೇ ಸಾಲಿನಲ್ಲಿ ಕುಳಿತು 1ನೇ ಸಾಲಿನ ಒಬ್ಬ ಹಿರಿಯ ಪತ್ರಕರ್ತ, ನಮ್ಮೆಲ್ಲರ ಅಚ್ಚುಮೆಚ್ಚಿನ ಅಬ್ದುಲ್ ಖಾದರ್ ಕೊಕ್ಕಿಲ ಸಾಹೇಬರವರು, ಈ ಪ್ರೆಸ್ ಕ್ಲಬ್ಬಿನ ಉಳ್ಳಾಳ ಪ್ರೆಸ್ ಕ್ಲಬ್ಬಿನ ಅಧ್ಯಕ್ಷರಾದಂತಹ ಶ್ರೀಯುತ ವಸಂತ ಕೊಣಾಜೆಯವರು, ಮತ್ತು ಮನ್ಸೂರ್ ಅಹಮದ್ ಸಾಮಿಣ್ಣವರಿದ್ದಾರೆ, ರಿಯಾಜ್ ಬಾಯಿ ಅವರಿದ್ದಾರೆ, ಅದೇ ಪ್ರಕಾರ ಇಬ್ರಾಹಿಂ ಹಾಜಿಯವರು, ಇನ್ನು ಎಲ್ಲದಕ್ಕಿಂತಲೂ ಅತ್ಯಂತ ನಮ್ಮ ಹಲವಾರು ವರ್ಷದಿಂದ ಪರಿಚಿತರಾದಂತಹ ಇವತ್ತು ಈ ಸಭಾ ಕಾರ್ಯಕ್ರಮವನ್ನು ಅತ್ಯಂತ ಅಚ್ಚುಕಟ್ಟಾಗಿ ನಿರ್ವಹಿಸಿರುವಂತಹ ಹಮ್ಜಾ ಮಲಾರ್ ಸಾಹೇಬರವರು, ಆರಿಫ್ ಕಾಲ್ಕಟ್ಟ, ಬಶೀರ್ ಕಲ್ಕತ್ತಾ, ಮತ್ತು ಇನ್ನಿತರ ಎಲ್ಲ ನಮ್ಮ ಗೆಸ್ಟ್ರವರು, ಅದೇ ಪ್ರಕಾರ ಗಣ್ಯರು ಇಲ್ಲೆಲ್ಲ ಆಸೀನರಾಗಿದ್ದಾರೆ. ಎಲ್ಲರ ಪರಿಚಯ ನನಗಿಲ್ಲದಿದ್ದರೂ ಅವರೆಲ್ಲರನ್ನು ಅತ್ಯಂತ ಹೃತ್ಪೂರ್ವಕವಾಗಿ ನಾನು ಅಭಿನಂದಿಸ್ತೇನೆ. ಯಾಕಂದರೆ ಇಂತಹ ಒಂದು ಸಮಾರಂಭದಲ್ಲಿ ಅತ್ಯಂತ ಅಚ್ಚುಕಟ್ಟಾದ ಸಮಾರಂಭ, ಜನರ ಅಲ್ಲ ಮೌಲ್ಯ. ಅದಕ್ಕೆ ನಮ್ಮ ಸರ್ ಅವರು ಹೇಳಿದರು, ಇದು ಮೌಲ್ಯವಿಲ್ಲದ್ದು ಇಂತಹ ಒಂದು ಕವಿಯಲ್ಲ, ನಾನು ಹಾಡುಗಾರ ಅಂತ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಲು ನನಗೆ ಹೆಮ್ಮೆಯಾಗ್ತದೆ. ನನಗೆ ಗೊತ್ತಿಲ್ಲ, ನಾನು ಸಹ ಕವಿಯ, ಸಾಹಿತ್ಯ ಅಥವಾ ಬರಹಗಾರನ ಯಾವುದೂ ಅಲ್ಲ. ಕೇವಲ ಒಂದು ಉಚ್ಚಿಲ ಶಾಲೆಯಲ್ಲಿ ನಾವು ಮೊದಲಿನಿಂದಲೂ ರಾಮಾಯಣ, ಮಹಾಭಾರತ, ಚಂದಮಾಮ ಇದನ್ನು ಓದಿ ಬೆಳೆದವರು. ಆಮೇಲೆ ತದನಂತರ ನಾವು ಕುವೆಂಪು, ಭೈರಪ್ಪ, ದೇವನೂರು, ಮಹದೇವರ ಇಂತಹವರ ಸಾಲಿಗೆ ಸೇರಿದು. ಹಾಗೆ ಬೆಳೆಯುತ್ತಾ ಹೋದಾಗೆ ಕಾಲೇಜಿನಲ್ಲಿ ನಮಗೆ ಶೇಕ್ಸ್ಪಿಯರ್ ಮತ್ತು ಕೀಟ್ಸ್ನವರ ಇದು ಬಂತು. ಬೆಳೆಯುತ್ತಾ ಬಳುವಾರು ಮೊಹಮ್ಮದ್ ಕುಂಜಿಯವರು, ಆಮೇಲೆ ಫಕೀರ್ ಮೊಹಮ್ಮದ್ ಕಟ್ಪಾಡಿಯವರು, ಇಂತಹವರ ಸಂಘಟನೆ ನಿಂತು. ಆ ಸಮಯದಲ್ಲೆಲ್ಲ ಬಶೀರ್ ಅಹಮದ್ರಂಥವರು ಎಲೆಮರೆ ಖಾಲಿಯಂತೆ ಅಲ್ಲಿಯೇ. ಯಾಕಂದರೆ ಇಂದಿನ ಕಾಲದಲ್ಲಿ ಸಾಹಿತ್ಯ ಆಗಲಿ ಯಾರೇ ಆಗಲಿ ತಮ್ಮನ್ನು ಪ್ರಮೋಟ್ ಮಾಡದಿದ್ದರೆ ಈ ಜಗತ್ತಿನಲ್ಲಿ ಅದು ಎಂತಹ ಒಂದು ಪ್ರತಿಭೆಯಾದರೂ ಅದಕ್ಕೆ ಒಂದು ಬೆಲೆ ಸಿಕ್ಕುವುದು ಭಾರಿ ಕಮ್ಮಿ ಅಂತ ಇಂದಿನ ಈ ಜಗತ್ತು ಅಂಥದ್ದು. ಅದನ್ನು ಸಹ ಇವರೊಂದು ಕವನದಲ್ಲಿ ನಾನು ಇಸ್ಮಾಯಿಲ್ ಸರ್ ಅವರು ಓದಿದಾಗೆ ನೋಡಿದೆ. ಸಾಧ್ಯವಿಲ್ಲ, ತಮ್ಮನ್ನು ಪ್ರಮೋಟ್ ಮಾಡದಿದ್ದರೆ, ತಮ್ಮ ಒಂದು ಪಬ್ಲಿಸಿಟಿ ಇಲ್ಲದಿದ್ದರೆ, ಸೆಲ್ಫ್ ಪಬ್ಲಿಸಿಟಿ ಅಂತ ಹೇಳ್ತಾರೆ, ಅದನ್ನು ಯಾವುದೇ ವಿಷಯದಲ್ಲೂ ಸಹ
ನಮಗೆ ಮೇಲೆ ಬರಲು ಸಾಧ್ಯವಿಲ್ಲ. ನಾನು ಅತ್ಯಂತ ಖೇದದಿಂದ ನಮ್ಮ ಸಾಹಿತ್ಯ ಮಿತ್ರರೆಲ್ಲ ಕೇಳ್ತಾ ಇದ್ದೇನೆ, ಬ್ಯಾರಿ ಸಮುದಾಯದಲ್ಲಿ ನಮ್ಮ ಬೊಲ್ವಾರು ಮೊಹಮ್ಮದ್ ಕುಂಜಿ ಮತ್ತು ಫಕೀರ್ ಮೊಹಮ್ಮದ್ ಕಟ್ಪಾಡಿಯವರ ಅನಂತರ ಯಾಕೆ ಸಾಹಿತಿಗಳು ಹುಟ್ಟಿ ಬರಲಿಲ್ಲ? ಎಲ್ಲರೂ ಸಾಹಿತಿಗಳು ಹಲವಾರು ಇದ್ದಾರೆ. ನಾನು ನೋಡ್ತಾ ಇದ್ದೇನೆ, ಅಸ್ಮತ್ ಫಜ್ಮೂರ್ ಸಾಹೇಬರು ಅವರಲ್ಲಿದ್ದಾರೆ, ಅವರನ್ನು ಸಹ ನನಗೆ ಮರೆತು ಹೋಯಿತು. ಅವರಂತಹ ಅತ್ಯಂತ ಉನ್ನತವಾದಂತಹ ಸಾಹಿತ್ಯವನ್ನು ಬರೆಯುವಂತಹ, ಅದೇ ಪ್ರಕಾರ ಹಲವಾರು ನಮ್ಮ ಎ.ಕೆ. ಕುಕ್ಕಿಲ ಸಾಹೇಬರವರು. ಆದರೂ ಕನ್ನಡ ಸಾರಸ್ವತ ಲೋಕದಲ್ಲಿ ಇವರ ಹೆಸರಿದೆಯಾ? ನನಗೆ ತಿಳಿದ ಮಟ್ಟಿಗೆ ಆ ಒಂದು ಲೆವೆಲ್ಗೆ ಮುಟ್ಟಲಿಕ್ಕೆ ಇವರ ಸಾಹಿತ್ಯದ ಒಂದು ಮಟ್ಟ ಮೇಲ್ಮಟ್ಟದ್ದಿರ್ಬೋದು, ಆದರೂ ಅಲ್ಲಿಗೆ ಯಾಕೆ ಮುಟ್ಟಲಿಲ್ಲ? ಇದು ನಾವು ಸ್ವಂತ ಆತ್ಮ ಪರಿಶೋಧಿಸಬೇಕು. ಯಾಕಂದರೆ ಇವರಿಬ್ಬರು ಮೂವರ ನಂತರ ಬ್ಯಾರಿ ಸಮುದಾಯದಿಂದಲ ಯಾವುದೇ ಬರಲಿಲ್ಲ, ಮೇಲೆಯಿಂದ ಬಂದಿದೆ. ಈಗ ರಹಮತ್ ತರೀಕರ್ ಅಂತ, ರೂಬಾನ್ ಮುಸ್ತಾಕರ್ ಅಂಥವರೆಲ್ಲ ಇದ್ದಾರೆ. ಅದಕ್ಕೆ ನಾನು ಹೇಳೋದು, ನಮ್ಮನ್ನು ನಾವು ಪ್ರಮೋಟ್ ಮಾಡಬೇಕು. ಆ ಒಂದು ಸಾಹಿತ್ಯ, ಕನ್ನಡ ಸಾರಸ್ವತ ಸಾಹಿತ್ಯ ಲೋಕದಲ್ಲಿ ನಾವು ನಮ್ಮನ್ನು ಸ್ಥಾಪಿಸಿ ಮುಂದೆ ಬರಬೇಕು ಅಂತಹ ಒಂದು ಕಾರಣವನ್ನು, ಅಂತಹ ಒಂದು ನಾವು ಸಂದರ್ಭವನ್ನು ಸೃಷ್ಟಿಸಿ ಅದರೊಟ್ಟಿಗೆ ಕೂಡಿ ಆ ಮುಖ್ಯ ದಾಯಿನಿಯಲ್ಲಿ, ಮುಖ್ಯ ಧಾರೆಯ ಕರ್ನಾಟಕ ಸಾಹಿತ್ಯದಲ್ಲಿ ನಾವು ನಮ್ಮನ್ನು ಸೇರಿಸಿಕೊಳ್ಳಬೇಕು ನಾನು ನನ್ನ ಸಾಹಿತ್ಯಿಕ ಮಿತ್ರರಲ್ಲಿ ಕಳಕಳಿಯ ವಿನಂತಿ ಮಾಡ್ತಾ ಇದ್ದೇನೆ. ಆ ಒಂದು ಕಳೆದು ಹೋದಂತಹ ನಾವು ನಮ್ಮನ್ನು ಸೇರಿಸಿಕೊಂಡು ಕೂಡಿಸಬೇಕು ನಾನು ವಿನಂತಿ ಮಾಡ್ತಾ ಇದ್ದೇನೆ. ಇನ್ನು ಬೇರೆ ವಿಷಯ ಬರುವುದಾದರೆ, ಯಾಕಂದರೆ ಇಲ್ಲಿ ಎಲ್ಲ ಪ್ರಗಲ್ಭರು ಇದ್ದಾರೆ, ಸೋಷಿಯಲ್ ವರ್ಕರ್ಸ್ ಇದ್ದಾರೆ, ಇವರೆಲ್ಲರೂ ಕೂಡಿ ಕೇವಲ ನಾವು ಒಂದು ಸಮುದಾಯವಾಗಿ ಅಲ್ಲದೆ ಆ ಒಂದು ಮುಖ್ಯ ದಾರಿಯಲ್ಲಿ ಇವತ್ತು ಸಹ ನಾನು ರಿಯಾಜ್ ರವರ ಕೆಲವೊಂದು ಕೆಲಸವನ್ನು ನಾನು ಇದು ಮಾಡ್ತಾ ಇದ್ದೇನೆ. ಯಾಕಂದರೆ ಅವರು ಹಲವಾರು ಸಾಮಾಜಿಕ ಕಾರ್ಯಕರ್ತರಾಗಿ ನಜೀರ್ ಸಾಹೇಬರವರಿದ್ದಾರೆ. ಇಂಥವರೆಲ್ಲ ಆ ಒಂದು ಮುಖ್ಯಧಾರೆಯನ್ನು ಸೇರಿಸಿ ಇಂತಹ ಒಂದು ಪರಿಸ್ಥಿತಿಯಲ್ಲಿ, ಇಂದಿನ ಭಾರತದ ಆ ಪರಿಸ್ಥಿತಿಯಲ್ಲಿ ನಮ್ಮನ್ನು ನಾವು ಆ ಒಂದು ಮುಖ್ಯಧಾರೆಯಲ್ಲಿ ನಾವು ಇಲ್ಲ ಅಂತ ಹೇಳುವುದಲ್ಲ, ಇದ್ದೇವೆ, ಅದನ್ನು ಕೂಡಿಸಿಕೊಂಡು ಹೋಗಬೇಕಂತ ಕಳಕಳಿಯ ವಿನಂತಿ ಮಾಡ್ತಾ ಇದ್ದೇನೆ. ಇನ್ನು ಸಮಯದ ಅಭಾವ ಇದೆ ಅಂತ ಹಮ್ಜಾ ಮಲಾರ್ ಅವರು ಪದೇ ಎಚ್ಚರಿಸ್ತಾ ಇದ್ದರು. ನಾನು ಹೆಚ್ಚಿಗೆ ಏನು ಹೇಳುವುದಿಲ್ಲ. ಬ್ಯಾರಿಸ್ ವೆಲ್ಫೇರ್ ಫೋರಮ್ ಅಬುಧಾಬಿ, ಇದು ನಿಮಗೆ ನಾವು ಗೊತ್ತಿರುವ ಹಾಗೆ ನಾವೊಂದು ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸಂಘಟನೆ. 2006ರಲ್ಲಿ ಸ್ಟಾರ್ಟ್ ಅಂತ ಈ ಸಂಘಟನೆ ಈಗ ನಾವು 8-7 ಸಾಮೂಹಿಕ ಮದುವೆಯನ್ನು ಈ ಸರ್ತಿ ಮಾಡಿದ್ದೇವೆ ಇಷ್ಟರವರೆಗೆ. ಈಗ 8ನೇ ಸಾಮೂಹಿಕ ವಿವಾಹ ಇದೆ. ಬರುವ ಫೆಬ್ರವರಿ 17ನೇ ತಾರೀಕಿಗೆ ಝಾರಾ ಕನ್ವೆನ್ಷನ್ ಹಾಲ್ನಲ್ಲಿ ನಡೆಯಲಿದೆ. ತಾವೆಲ್ಲರೂ ಬಂದು ಅದರಲ್ಲಿ ಭಾಗವಹಿಸಬೇಕಂತ ನಾನು ಬ್ಯಾರಿಸ್ ವೆಲ್ಫೇರ್ ಫೋರಮಿನ ಪರವಾಗಿ ನಿಮ್ಮನ್ನೆಲ್ಲರನ್ನು ಆಹ್ವಾನಿಸ್ತಾ ಇದ್ದೇನೆ. ಅದೇ ಪ್ರಕಾರ ನನಗೆ ಇಂತಹ ಒಂದು ಸಂದರ್ಭವನ್ನು ಒದಗಿಸಿಕೊಟ್ಟಂತಹ ಬ್ಯಾರಿ ಮೆಲ್ತನೆಯ ಎಲ್ಲ ಪದಾಧಿಕಾರಿಗಳಿಗೂ ಆಭಾರಿಯಾಗಿದ್ದೇನೆ. ಕೊನೆಯದಾಗಿ ಹಮ್ಜಾ ಮಲಾರ್ರವರ ರಿಕ್ವೆಸ್ಟ್ ಅದು ಅಲ್ಲದಿದ್ದರೂ ನಾನು ನನ್ನ ಟೋಕನ್ ಒಂದು ಪರ್ಚೇಸ್ ಅಂತ ಹೇಳಿ ಬಶೀರ್ ನಮ್ಮ ಬಶೀರ್ ಕಿನ್ಯ, ಯಾಕಂದರೆ ಕಿನ್ಯ ಅಂದರೆ ನನ್ನ ಅತಿ ಹತ್ತಿರದ ಊರು. ಆದರೂ ಯಾವಾಗಲೂ ಹೆಸರು ಬರಲಿಲ್ಲ, ಖಾಲಿ ಬಶೀರ್ ಕಿನ್ಯ ಅಂತ ಮಾತ್ರ ನಾವು ಹೆಸರು ಕೇಳಿದ್ದು. ಆದರೂ ನಮಗೆ ಅತ್ಯಂತ ಒಂದು ಮೊದಲು ನಾವು ಶಾಲೆಗೆ ಹೋಗುವಾಗಲೂ ಕಿನ್ಯವು ನಮಗೆ ಹತ್ತಿರ, ಮಂಜನಾಡಿ ಇಂಥದ್ದೆಲ್ಲ. ನಾನು ಅವರ 100 ಪುಸ್ತಕವನ್ನು ಖರೀದಿಸ್ತಾ ಇದ್ದೇನೆ. ಇದಕ್ಕೆಲ್ಲರಿಗೂ ಅದೇ ಪ್ರಕಾರ ನಾನು ನನ್ನ ಈ ಒಂದೆರಡು ಮಾತುಗಳನ್ನು ಇಲ್ಲಿಗೆ ವಿರಾಮಗೊಳಿಸ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದಗಳು. ವಾಖಿರ್ ದಮಾನ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್.